ನಜ್ಜುಗುಜ್ಜಾಗಿದ್ದ ಸಾತ್ವಿಕ್ ಕಾರನ್ನು ನೋಡುತ್ತಿದ್ದಂತೆ ದೇಹದಲ್ಲಿ ರಕ್ತ ಸಂಚಲನವೇ ಇಲ್ಲದಂತೆ ಕುಸಿದು ಹೋದಳು ಅಚ್ಚು. 1 ಗಂಟೆಗೂ ಮುನ್ನ ಬಜಾರಿನ ಅನುಮತಿ ರೂಮಿಗೆ ಬರುವುದು ನಿನ್ನ ಗಂಡನಾಗಿ, ಈ ಮನೆಯ ಹಳಿಯನಾಗಿ ಎಂದು ಅವಳನ್ನು ಕಾಡಿ ಹೋಗಿದ್ದವನು ಈಗ ಇಂಥ ಸ್ಥಿತಿಯಲ್ಲಿ ಕಂಡಾಗ ಅವಳ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಿದಂತೆ ಭಾಸವಾಯಿತು. ಆಂಬ್ಯುಲೆನ್ಸ್ ಸೈರನ್ ಕಾರಿನಲ್ಲಿ ಸಿಲುಕಿಕೊಂಡಿದ್ದ ಸಾತ್ವಿಕ್ನನ್ನು ಹೊರಗಡೆ ಕರೆತರಲು ಪೊಲೀಸ್ನವರ ಜೊತೆ ಒಂದಿಷ್ಟು ಜನ ಸಹ ಹರಸಾಹಸ ಮಾಡುತ್ತಿರುವುದು ಕಂಡು ಜೀವಂತ ಶವವಾಗಿ ಹೋದಳು ಅಚ್ಚು. ಕಾಲುಗಳಲ್ಲಿ ಸ್ವಾಧೀನ ಕಳೆದುಕೊಂಡಂತೆ ನೆಲದ ಮೇಲೆ ಕುಸಿಯುತ್ತಿದ್ದ ತಂಗಿಯನ್ನು ಕುಸಿಯದಂತೆ ಬಳಸಿದ ಅಭಿ. ಅಚ್ಚು, ಏನೂ ಆಗಿರಲ್ಲ, ನೀನು ಹೆದರಿಕೊಳ್ಬೇಡ ಎಂದು ಸಮಾಧಾನ ಮಾಡಿದವನಾದರೂ ತನ್ನ ಮುಂದಿದ್ದ 2 ಕಾರುಗಳ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಕಂಡು ಅವನಿಗೂ ಜೀವ ಹೋದಷ್ಟು ಭಯವಾಗುತ್ತಿತ್ತು. ನರೇಂದ್ರ ಅವರು ಮಗನ ಕಾರಿನ ಸ್ಥಿತಿ ಕಂಡೊಡನೆ ಭೀತಿಯಲ್ಲಿ ಮಗನ ಕಾರಿನ ಬಳಿ ಬಂದು, ಏನಾಗಿದೆ ನನ್ನ ಮಗನಿಗೆ? ಸಾತ್ವಿಕ್ ಏನಾಯ್ತೋ? ಮಗನೇ ಏನಾದರೂ ಮಾತಾಡು ಎಂದು ಹಣೆ ಚಚ್ಚಿಕೊಂಡು ಜೋರಾಗಿ ಕಿರುಚುತ್ತಾ ಅವನನ್ನು ಕಾರಿನಿಂದ ಹೊರಗಡೆ ತರುವ ಪ್ರಯತ್ನ ಮಾಡುತ್ತಿದ್ದವರನ್ನು ಪಕ್ಕಕ್ಕೆ ಸರಿಸಿ ತಾವೇ ಮಗನನ್ನು ಕಾರಿನಿಂದ ಹೊರಗಡೆ ಕರೆತರಲು ಮುಂದಾದವರನ್ನು ಅಲ್ಲಿನ ಪೊಲೀಸ್ನವರು ತಡೆದು, ಸರ್, ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ, ನೀವು ಹೀಗೆ ನಮ್ಮ ಕೆಲಸಕ್ಕೆ ತೊಂದರೆ ಮಾಡಿದರೆ ನಮಗೆ ಅವರ ಜೀವ ಉಳಿಸುವುದಕ್ಕೆ ತೊಂದರೆ ಆಗುತ್ತದೆ ಎಂದು ತಮ್ಮ ಕೈಗಳನ್ನು ಬಿಡಿಸಿಕೊಂಡು ಮಗನ ಬಳಿ ಹೋಗಲು ಕೊಸರಾಡುತ್ತಿದ್ದವರನ್ನು ಗಟ್ಟಿಯಾಗಿ ಬಂಧಿಸಿದರು. ಅಚ್ಚು ತನ್ನ ಅಪ್ಪ ಹಾಗೂ ಅಣ್ಣನ ಜೊತೆ ಅಲ್ಲಿಗೆ ಬರುವ ಹೊತ್ತಿಗೆ ಅರ್ಧ ಗಂಟೆಯಿಂದ ಸತತವಾಗಿ ಪ್ರಯತ್ನ ಮಾಡಿ ನಜ್ಜುಗೊಜ್ಜಾಗಿದ್ದ ಕಾರಿನಿಂದ ಸಾತ್ವಿಕ್ನನ್ನು ಹೊರಗಡೆ ಕರೆತಂದಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ತನ್ನವನನ್ನು ಕಂಡು ಸ್ತಬ್ಧಳಾಗಿ ಹೋದಳು ಅಚ್ಚು. ಆ ಆಘಾತದಿಂದ ಹೊರಗಡೆ ಬರಲು ನಿಮಿಷಗಳೇ ಬೇಕಾಯಿತು ಅವಳಿಗೆ. ಸಾತ್ವಿಕ್ನನ್ನು ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿದ ಮೇಲೆ ಇನ್ನೇನು ಆ್ಯಂಬುಲೆನ್ಸ್ ಅಲ್ಲಿಂದ ಹೊರಡಲು ಅನುವಾದಾಗ ಇಹಕ್ಕೆ ಮರಳಿದ ಅಚ್ಚು ಒಂದೇ ಉಸಿರಿಗೆ ಆ್ಯಂಬುಲೆನ್ಸ್ನ ಬಳಿ ಬಂದು, ನಾನು ಅವನ ಜೊತೆ ಹಾಸ್ಪಿಟಲ್ಗೆ ಬರ್ತೇನೆ ಎಂದು ನರೇಂದ್ರ ಅವರ ಜೊತೆ ತಾನೂ ಸಹ ಆ್ಯಂಬುಲೆನ್ಸ್ ಏರಿಬಿಟ್ಟಳು. ಅಭಿ ಅವಳನ್ನು ಎಷ್ಟು ತಡೆಯುವ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಬೆಡ್ ಮೇಲೆ ಮಲಗಿದ್ದ ಸಾತ್ವಿಕ್ನ ದೇಹ ರಕ್ತದಲ್ಲಿ ತೊಯ್ತಿರುವುದು ಕಂಡು ಜೀವ ಹೋದಂತೆ ಆಯಿತು. ಅವಳ ದುಃಖ ದುಪ್ಪಟ್ಟಾಯಿತು. ಅವಳ ತನು ತರತರನೆ ನಡುಗುತ್ತಿತ್ತು. ಅವನ ಉಸಿರಾಟ ಕ್ಷೀಣಿಸ್ತಿರುವುದು ಕಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದ ನರ್ಸೊಬ್ಬರು, ಮೇಡಮ್, ಇವರನ್ನು ಯಾರಾದರೂ ಒಬ್ಬರು ಮಾತನಾಡಿಸಿ, ಅವರು ಪ್ರಜ್ಞೆ ತಪ್ಪಿದರೆ ಅವರನ್ನು ಉಳಿಸುವುದಕ್ಕೆ ಕಷ್ಟ ಆಗುತ್ತದೆ ಎಂದು ಎಚ್ಚರಿಸಿದಾಗ ತರಬರನೆ ಕಣ್ಣು ಹೊರಸಿ ತನ್ನ ಜೀವವೇ ಆಗಿ ಹೋಗಿದ್ದ ಸಾತ್ವಿಕ್ ಬಳಿ ಬಂದಳು ಅಚ್ಚು. ಸಾತ್ವಿಕ್, ಕಣ್ಣು ಮುಚ್ಚಬೇಡ, ನನ್ನ ಮುಖ ನೋಡು, ಇನ್ನೇನು 2 ನಿಮಿಷ ಹಾಸ್ಪಿಟಲ್ ಬಂದು ಬಿಟ್ಟಿತ್ತು ಎಂದವಳ ಕಡೆ ಭಾರವಾಗುತ್ತಿದ್ದ ರೆಪ್ಪೆಗಳನ್ನು ಕಷ್ಟಪಟ್ಟು ತಡೆದು, ಬಜಾರಿ, ನಾನು ನಿನ್ನ ಮಡಿಲಿನಲ್ಲಿ ಮಲಗಬೇಕು ಎಂದು ಕಷ್ಟಪಟ್ಟು ತೊದಲಿದವನ ಕಣ್ಣಿನಿಂದ ಪುಟ್ಟ ಹಣಿಯೊಂದು ಜಾರಿತು. ಒಡನೆ ಬೆಡ್ ಮೇಲೆ ಕುಳಿತು ಅವನನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಳ್ಳುವ ಅಚ್ಚುಗೆ ಅವನ ಪರಿಸ್ಥಿತಿ ಕಂಡು ದುಃಖ ಒತ್ತರಿಸಿ ಬರುತ್ತಿದ್ದರು. ಅವನ ಮುಂದೆ ತೋರಕೂಡದೆ, ಸಾತ್ವಿಕ್, ನಿನಗೇನಾಗೋದಿಲ್ಲ, ಹೆದರಿಕೊಳ್ಬೇಡ ಕಣು, ನನ್ನ ಜೀವ ಕೊಟ್ಟಾದರೂ ಸರಿ, ನಾನಿನ್ನ ಉಳಿಸಿಕೊಳ್ತೇನೆ ಎಂದು ಬಡಬಡಿಸುತ್ತಾ ಅವನ ಮುಖದ ತುಂಬ ಮುತ್ತಿಟ್ಟು ತನಗೆ ಸಮಾಧಾನ ಮಾಡುತ್ತಿದ್ದ ತನ್ನ ಬಜಾರಿಯ ಕಣ್ಣುಗಳು ತುಂಬಿ ಹರಿಯುತ್ತಿರುವುದನ್ನು ಕಂಡು ಸಂಕಟದ ನಗು ನಕ್ಕವನು ಸಾರಿ ಎಂದ. ಅವಳ ಮಾತು ಮೀರಿ ಗೆಳೆಯರಿಗೆ ಪಾರ್ಟಿ ಕೊಡಲು ಹೋಗಿ ತನ್ನ ಬದುಕನ್ನೀಗೆ ದುರಂತ ಅಂತ್ಯ ಕಾಣುವಂತೆ ಮಾಡಿಕೊಂಡು ಅವಳೊಂದಿಗೆ ತಾನು ಹೆಣೆದ ಕನಸುಗಳು, ಮಾಡಿದ ಪ್ರಾಮಿಸ್ ಎಲ್ಲವನ್ನು ನೆರವೇರಿಸದೆ ಹೀಗೆ ಅವಳಿಗೆ ನೋವು ಕೊಟ್ಟು ಅರ್ಧ ದಾರಿಯಲ್ಲಿ ತನ್ನ ಬದುಕಿನ ಪಯಣ ಮುಗಿಸಿ ಹೊರಟಿರುವುದಕ್ಕೆ ಆ ಕ್ಷಮೆ ಇತ್ತು. ಹೇ, ಸಾರಿ ಎಲ್ಲ ಕೇಳಬೇಡ, ನಿನಗೇನೋ ಆಗೋಲ್ಲ ಕಣೋ ಎಂದು ಸಾಂತ್ವನ ಹೇಳಿದವಳ ಮಡಿಲನ್ನು ಅವನ ಕಿವಿಯಿಂದ ಹಿಡಿದು ನೆತ್ತರು ಒದ್ದೆ ಮಾಡಿದಾಗ ಗಾಬರಿಯಲ್ಲಿ ಅವನ ಕಿವಿ ಮುಟ್ಟಿ ನೋಡುವ ಅಚ್ಚು. ಸಿಸ್ಟರ್, ನನ್ನ ಸಾತ್ವಿಕ್ಗೆ ಕಿವಿಯಲ್ಲಿ ಬ್ಲೀಡಿಂಗ್ ಆಗ್ತಿದೆ, ಪ್ಲೀಸ್ ಏನಾದರೂ ಮಾಡಿ ಎಂದು ಗಂಟಲು ಕಟ್ಟಿಕೊಂಡು ಮನವಿ ಮಾಡಿದಳು. ಮೇಡಮ್, ನಾನು ಅವರಿಗೆ ಆ್ಯಂಬುಲೆನ್ಸ್ನಲ್ಲಿ ಎಷ್ಟು ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದೋ ಅಷ್ಟನ್ನು ಕೊಟ್ಟಿದ್ದೇನೆ. ನೀವು ಹೇಗಾದರೂ ಮಾಡಿ ಅವರನ್ನು ಹಾಸ್ಪಿಟಲ್ಗೆ ಹೋಗುವವರೆಗೂ ಪ್ರಜ್ಞೆ ತಪ್ಪದಂತೆ ನೋಡಿಕೊಳ್ಳಿ. ಅವರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅನ್ನಿಸ್ತದೆ, ಅದಕ್ಕೆ ಕಿವಿಯಲ್ಲಿ ಬ್ಲೀಡಿಂಗ್ ಆಗ್ತಿರುವುದು ಎಂದು ನುಡಿದ ಸಿಸ್ಟರ್ಗೂ ಸಾತ್ವಿಕ್ನ ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು ತಿಳಿದಿತ್ತು. ಆದರೂ ಅವನ ಮನೆಯವರಿಗೆ ಧೈರ್ಯ ಹೇಳಿ ಅವರ ಭರವಸೆ ಕೊನೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು. ಮಗನ ಪರಿಸ್ಥಿತಿ ಕಂಡು ಜೀವಂತ ಶವವಾಗಿ ಹೋದರು. ಸಂಜೆ ತಾನೇ ಹಳದಿ ಹಚ್ಚಿ 100 ಕಾಲ ನಿನ್ನ ಹೆಂಡತಿ ಮಕ್ಕಳ ಜೊತೆ
ಖುಷಿಯಾಗಿ ಬಾಳು ಎಂದು ಮಗನ ತಲೆ ಮೇಲೆ ಅಕ್ಷತೆ ಹಾಕಿ ಹಾರೈಸಿದ ಕೈಗೆ ಅಂಟಿದ್ದ ಅರಶಿನದ ಕಲೆ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಇಂತಹ ಒಂದು ಅನಾಹುತ ನಡೆದು ಹೋಯಿತು. ಹೇಗೆ ಅದನ್ನು ಅರಗಿಸಿಕೊಳ್ಳುವುದು ಆ ತಂದೆ ಜೀವ? ಕಣ್ಣುಗಳಲ್ಲಿ ನೀರು ತುಂಬಿ ಕಣ್ಣುಗಳು ಮಂಜಾಗುವಾಗ ಸಾತ್ವಿಕ್ ಎದೆಸುರು ಎಳೆಯಲು ಶುರು ಮಾಡಿದ್ದನ್ನು ಕಂಡು ಅಚ್ಚು ಜಂಗಬಲವೇ ಹುಡುಗಿ ಹೋಯಿತು. ಸಾತ್ವಿಕ್, ಕಣ್ಣು ಮುಚ್ಚಬೇಡ. ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ಸಾಯಿಸಿ ಬಿಡ್ತೇನೆ ನಿನ್ನ. ನನ್ನ ಮುಖ ನೋಡು ಎಂದು ಗಂಟಲು ಹರಿದು ಹೋಗುವಂತೆ ಕಿರುಚುತ್ತಿದ್ದ ತನ್ನ ಬಜಾರಿಯ ಮಾತುಗಳು ಮಾತ್ರವೇ ಅವನ ಕಿವಿ ಸೂಕುತ್ತಿತ್ತು. ಎದುರುಸಿರು ಎಳೆಯುತ್ತಾ ತಾನು ಕೊನೆಯುಸಿರು ಎಳೆಯುವ ಮುನ್ನ ಒಮ್ಮೆ ತನ್ನ ಬಜಾರಿಯನ್ನು ಕಣ್ಣು ತುಂಬಿಕೊಳ್ಳುವ ಪ್ರಯತ್ನ ಸಾಕಷ್ಟು ಮಾಡಿದ. ತನ್ನ ಮುಂದಿದ್ದ ಎಲ್ಲವೂ ಮಬ್ಬು ಮಬ್ಬಾಗಿ ಗೋಚರಿಸಿ ತನಗೂ ಭೂಮಿಗೂ ಇದ್ದ ಋಣ ಇನ್ನೇನು ಮುಗಿಯಿತು ಎಂದರಿವಾಗಿ ತನ್ನನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ತನ್ನನ್ನು ಉಳಿಸಿಕೊಳ್ಳಲು ಹುಚ್ಚಿಯಂತೆ ಪ್ರಯತ್ನ ಮಾಡುತ್ತಿದ್ದ. ತನ್ನ ಬಜಾರಿಯ ಕೈ ಬಿಗಿಯಾಗಿ ಹಿಡಿದು ಸಾರಿ ಎಂದು ಮನದಲ್ಲೇ ನುಡಿದ. ಅವಳ ಮಾತನ್ನು ಧಿಕ್ಕರಿಸಿ ಹೋದ ಪರಿಣಾಮ ತನ್ನ ಬದುಕಿಗೆ ವಿದಾಯ ಹೇಳುವಂತೆ ಆಗಿದ್ದನ್ನು ನೆನೆದು ತನ್ನ ಮೇಲಿನ ಅವನ ಹಿಡಿತ ಬಿಗಿಯಾದಾಗ, ಮಾವ, ನೀವಾದರೂ ಹೇಳಿವನಿಗೆ ಇನ್ನೊಂದು 2 ನಿಮಿಷ ಎಚ್ಚರವಾಗಿರುವಂತ ಎಂದು ರೋಧಿಸುತ್ತಾ ಮನವಿ ಮಾಡಿದಳು. ಸಾತ್ವಿಕ್, ನಿನ್ನ ದಮ್ಮಯ್ಯ ಅಂತೀನಿ, ಪ್ರಜ್ಞೆ ಕಳೆದುಕೊಳ್ಬೇಡ ಕಣೋ ಎಂದು ಮಗನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಬೇಡುತ್ತಿದ್ದಾಗ ಅಪ್ಪ ಮತ್ತು ತನ್ನ ಬಜಾರಿಯನ್ನು ನೋಡುತ್ತಾ ಒಮ್ಮೆ ಜೋರಾಗಿ ಎದುರುಸಿರು ಎಳೆದ ಸಾತ್ವಿಕ್ ಕೈ ತನ್ನ ಅಪ್ಪನ ಕೈಯಿಂದ ಕೆಳಗೆ ಜಾರಿತು. ಆಘಾತದಲ್ಲಿ ಅವನ ಕಡೆ ನೋಡಿದವರಿಗೆ ಅವನ ಉಸಿರಾಟ ಸ್ತಬ್ಧವಾಗಿದೆ ಎಂದು ತಿಳಿದು ಅವರ ದುಃಖದ ಕಟ್ಟೆ ಹೊಡೆಯಿತು. ಗಂಟಲು ಕಿತ್ತು ಬರುವಂತೆ ಸಾತ್ವಿಕ್, ಎಚ್ಚರ ಮಾಡಿಕೊ. ನನ್ನ ಹೀಗೆ ನೀನು ಬಿಟ್ಟು ಹೋಗುವ ಆಗಿಲ್ಲ. ಬೆಳಗಾದರೆ ನಮ್ಮ ಮದುವೆ ಕಣೋ. ನನಗೆ ಹೀಗೆ ಮೋಸ ಮಾಡಿ ಹೋಗಬೇಡ. ನನಗೆ ಪ್ರಾಮಿಸ್ ಮಾಡಿದ್ಯಾ ನೀನು ಜೀವನ ಪೂರ್ತಿ ನನ್ನ ಜೊತೆ ಇರ್ತೇನೆ ಅಂತ. ಒಂದು ಸಲ ಎಚ್ಚರ ಮಾಡಿಕೊ ಪ್ಲೀಸ್ ಸಾತ್ವಿಕ್ ಎಂದು ಅವನನ್ನು ಎದೆಗೊತ್ತಿಕೊಂಡು ಗೋಳಾಡುತ್ತಾ ಮನವಿ ಮಾಡುತ್ತಿದ್ದ ಹುಡುಗಿಯನ್ನು ಕಂಡು ಅಯ್ಯೋ ಎನಿಸಿತು. ಆಗ್ಲಿಂದ ಅವರ ಜೊತೆಯಲ್ಲಿದ್ದ ಸಿಸ್ಟರ್ಗೆ. ಬಟ್ ಪರಿಸ್ಥಿತಿ ಅವರ ಕೈ ಜಾರಿ ತುಂಬ ಹೊತ್ತಾಗಿತ್ತು. ಸಾತ್ವಿಕ್, ನಾನು ಯಾರಿಗೆ ಹೇಳ್ತಿರೋದು? ಒಂದೇ ಒಂದು ಸಲ ಎಚ್ಚರ ಮಾಡಿಕೊ. ನೋಡಿ ಮಾವ ಸಹ ಅಳುತ್ತಿದ್ದಾರೆ. ನೀನು ನನ್ನ ಜೊತೆ ಇದ್ದರೆ ಮಾತ್ರವೇ ನಾನು ಅತ್ತೆ ಮಾವನನ್ನು ನೋಡಿಕೊಳ್ಳೋದು. ಇಲ್ಲದಿದ್ದರೆ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಅದಕ್ಕೆ ಹೇಳುತ್ತಿದ್ದೇನೆ, ಒಂದೇ ಒಂದು ಸಲ ಕಣ್ಣು ಬಿಡು ಎಂದು ಕರಳು ಬೆರೆಯುವಂತೆ ರೋಧಿಸುತ್ತಾ ಮನವಿ ಮಾಡುತ್ತಿದ್ದ ಹುಡುಗಿ ನೋಡುತ್ತಿದ್ದಂತೆ ಪ್ರಜ್ಞೆ ತಪ್ಪಿ ಬಿಟ್ಟಳು. ಈ ಆಘಾತವನ್ನು ಅವಳಿಂದ ಸಹಿಸಲು ಸಾಧ್ಯವಾಗದೆ ಹೋಯಿತು. ಆ್ಯಂಬುಲೆನ್ಸ್ನಲ್ಲಿ ಪ್ರಜ್ಞೆ ತಪ್ಪಿದ ಅಚ್ಚಿಗೆ ಮತ್ತೆ ಪ್ರಜ್ಞೆ ಬಂದಾಗ ಸಾತ್ವಿಕ್ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವ ತಯಾರಿಯಲ್ಲಿದ್ದರು. ವಾರ್ಡಿನಲ್ಲಿದ್ದ ಅಚ್ಚು ತನ್ನ ಅಮ್ಮನ ಜೊತೆ ಹೊರಗಡೆ ಬಂದಾಗ ಮಗನನ್ನು ಕಳೆದುಕೊಂಡಿದ್ದ ಮೀನಾಕ್ಷಿ ಅವರ ದುಃಖ ತಾರಕ್ಕೇರಿತು. ತನ್ನವರ ಕಣ್ಣೀರು, ಜೀವವಿಲ್ಲದ ಸಾತ್ವಿಕ್ ದೇಹ ಕಂಡು ಮತ್ತೆ ಕುಸಿದು ಹೋದಳು. ಅರ್ಧ ಗಂಟೆಯಲ್ಲಿ ಅವಳ ಜೀವ ಇಂಥ ಒಂದು ತಿರುವು ಪಡೆಯುವುದೆಂದು ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಆಕೆ. ಮುದ್ದಿನ ಮಗಳ ಸ್ಥಿತಿ ಕಂಡು ಸಂಪೂರ್ಣ ಅವರಿಗೆ ಜೀವ ಹೋದಂತೆ ಆಗುತ್ತಿತ್ತು. ಯಾರೇ ಎಷ್ಟು ಸಮಾಧಾನ ಮಾಡಿದರೂ ಅವಳ ದುಃಖ ಹತೋಟಿಗೆ ಬಾರದೆ ಹೋಗಿತ್ತು. ಅವರ ಮದುವೆಗೆ ಬಂದು ನೂತನ ಜೋಡಿಗೆ ಮದುವೆಯ ಶುಭಾಶಯ ಕೋರಬೇಕಾಗಿದ್ದ ಬಂಧು ಬಳಗ ಬೆಳಿಗ್ಗೆಯೇ ಅವರ ಮನೆ ಬಳಿ ಬಂದು ಅವರಿಗೆ ಸಾಂತ್ವನ ನುಡಿದು ಧೈರ್ಯ ತುಂಬುವಂತೆ ಆಗಿತ್ತು. ರಾತ್ರೋರಾತ್ರಿ ಗೋಳಾಡುತ್ತಲೇ ಮಗನ ದೇಹಕ್ಕೆ ಪೂಜೆ ಸಲ್ಲಿಸಿದ ಮೀನಾಕ್ಷಿ ಮಗನ ಕೆನ್ನೆ ಸವರುತ್ತ ಇವತ್ತು ಬಿಟ್ಟರೆ ಮತ್ತೆ ತನ್ನವನ ಮುಖ ನೋಡುವುದು ತನ್ನ ನೆನಪಿನಲ್ಲಿ ಮಾತ್ರ ಎಂದು ರೆಪ್ಪಿ ಬಡಿಯುವುದು ಮರೆತಂತೆ ದಿಟ್ಟಿಸ್ತಾ ಕುಳಿತಿದ್ದ ಅಚ್ಚುವನ್ನು ಮಗನಿಂದ ದೂರ ಎಳೆದು ಸಿಟ್ಟಿನಲ್ಲಿ ದೂಡಿಬಿಟ್ಟರು ಒರಟಾಗಿ. ಅಲ್ಲಿ ನೆರೆದಿದ್ದ ಜನ ಅಚ್ಚುವಿನ ಕಾಲ್ಗುಣ, ಜಾತಕ ಎಂದೆಲ್ಲ ಮಾತನಾಡಿ ಅವರ ನೋವಿನಲ್ಲಿದ್ದವರ ಮನಸ್ಸನ್ನು ರಾಡಿ ಮಾಡಿ ಬಿಟ್ಟಿದ್ದರು. ಮೊದಲೇ ಸಾತ್ವಿಕ್ ಕಳೆದುಕೊಂಡಿದ್ದ ನೋವಿನಲ್ಲಿದ್ದ ತಂಗಿಯ ಜೊತೆ ಮೀನಾಕ್ಷಿ ಅವರು ಈ ರೀತಿ ಒರಟಾಗಿ ನಡೆದುಕೊಂಡಿದ್ದು ಇಡಿಸದೆ ಹೋದರು. ಮಗನನ್ನು ಕಳೆದುಕೊಂಡ ತಾಯಿಯ ನೋವಿನ ಅಂದಾಜಿದ್ದ ಅಭಿ ತಂಗಿಯನ್ನು ಎಬ್ಬಿಸಿ ಅವನಿಗೆ ಪೂಜೆ ಮಾಡುಪುಟ್ಟ ಎಂದು ತುಟಿ ಬಿಗಿದು ತನ್ನ ನೋವು ತಡೆಯುತ್ತಾ ಎಚ್ಚರಿಸಿದರೆ, ಹೇ, ನನ್ನ ಮಗನಿಗೆ ಏನಾದರೂ ಪೂಜೆ ಮಾಡಿದರೆ ನಿನ್ನ ಕೈಗಳನ್ನು ಕತ್ತರಿಸಿ ಬಿಡ್ತೇನೆ. ನನ್ನ ಮಗನನ್ನು ನುಂಗಿಕೊಂಡವಳಿಗೆ ಅವನಿಗೆ ಪೂಜೆ ಮಾಡುವ ಅರ್ಹತೆ ಇಲ್ಲ ಎಂದು ಅಬ್ಬರಿಸಿದಾಗ ಅಭಿ ಹುಕ್ಕಿ ಬರುತ್ತಿದ್ದ ತನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡುತ್ತಾ, ಆಂಟಿ, ಅವಳು ಸಹ ನಿಮ್ಮಷ್ಟೇ ನೋವಿನಲ್ಲೇ ಇದ್ದಾಳೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ಅವಳ ನಿನ್ನಷ್ಟು ಕುಗ್ಗುವಂತೆ ಮಾಡಬೇಡಿ ಎಂದು ಮನವಿ ಮಾಡಿದ್ರು ಕರಗದೆ ಹೋದ ಮೀನಾಕ್ಷಿಯವರು ಕಡೆಗೂ ಅಚ್ಚುಗೆ ಕೊನೆಯ ಬಾರಿ ಅವನ ಮೊಗ ನೋಡುವ ಅವಕಾಶವನ್ನು ಕೊಡಲಿಲ್ಲ. ಅಭಿ ಹಾಗೂ ಅಲ್ಲಿದ್ದ ಒಂದಷ್ಟು ಜನ ಅವರಿಗೆ
ಸಾಕಷ್ಟು ತಿಳಿ ಹೇಳಿದರು ಸಹ ಅಚ್ಚುಗೆ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಆರಾಧಿಸುತ್ತಿದ್ದ. ಜೀವದ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಅವನಿಗೆ ವಿದಾಯ ಹೇಳುವ ಅವಕಾಶ ಕೊಡದೆ ಅವಳಿಗೆ ಮತ್ತಷ್ಟು ನೋವು ಕರುಣಿಸಿದ್ದರು ಮೀನಾಕ್ಷಿ. ಅಂದಿನಿಂದ ಶುರುವಾಗಿತ್ತು ಮೀನಾಕ್ಷಿಯವರ ಚುಚ್ಚು ಮಾತುಗಳು, ವ್ಯಂಗ್ಯ ನುಡಿ. ಮೊದಲೇ ಸಾತ್ವಿಕ್ ಕಳೆದುಕೊಂಡಿದ್ದ ನೋವಿನ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಜೀವ ಆ ತಾಯಿ ಮಗನನ್ನು ಕಳೆದುಕೊಂಡು ತನ್ನ ಮೇಲೆ ಮಾಡುತ್ತಿದ್ದ ನಿಂದನೆಗಳನ್ನು ಅರಗಿಸಿಕೊಳ್ಳಲಾಗದೆ ತನ್ನ ರೂಮಿನಲ್ಲಿ ಬಂದಿಯಾಗಿ ಬಿಟ್ಟಳು. ಸಾತ್ವಿಕ್ ಇಲ್ಲದ ತನ್ನ ಮುಂದಿನ ಬದುಕು ಶೂನ್ಯವೆನಿಸತೊಡಗಿದಾಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಮೇಲಾದರೂ ತನ್ನ ಸಾತ್ವಿಕ್ನ ಸೇರಿಕೊಳ್ಬೇಕು ಎಂಬ ಕೆಟ್ಟ ಆಲೋಚನೆಯು ಅವಳ ಮನದಲ್ಲಿ ಸುಳಿದಿತ್ತು. ಬಟ್ ತಾನು ಪ್ರೀತಿಸಿದ ಒಂದು ಜೀವಕ್ಕಾಗಿ ತನ್ನನ್ನು ತಮ್ಮ ಜೀವದಂತೆ ಪ್ರೀತಿಸುವ ಜೀವಗಳು ಕಣ್ಣ ಮುಂದೆ ಸುಳಿದು ತನ್ನ ದುಡುಕು ನಿರ್ಧಾರದಿಂದ ಹಿಂದೆ ಸರಿದಿದ್ದಳು ಅಚ್ಚು. ಸಾತ್ವಿಕ್ ಕಳೆದುಕೊಂಡ ನೋವಿನಿಂದ ಹೊರಗಡೆ ಬರುವ ಮೊದಲೇ ನಂದನ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೊಂದು ಆಘಾತ ಆ ಮನೆಯವರಿಗೆ. ತನ್ನ ಬದುಕು ಅರಳುವ ಮುನ್ನವೇ ಬಾಡಿ ಹೋಯಿತು ಎಂದು ನೋವಿನಲ್ಲಿ ತನ್ನ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆದ ಮೇಲೆ ಇನ್ನಷ್ಟು ಕುಗ್ಗಿ ಹೋದಳು ಅಚ್ಚು. ಆಗಲೇ ಅವಳ ಬದುಕಿಗೆ ಬಲವಂತವಾಗಿ ಪ್ರವೇಶ ಮಾಡಿದ್ದು ತಾರಕ್ ರಾಮ್. ತಾನು ಅಚ್ಚು ಬದುಕಿಗೆ ಅವಳ ಇಚ್ಛೆಗೆ ವಿರುದ್ಧವಾಗಿ ಪ್ರವೇಶಿಸಿದ್ದರೂ ಅವಳ ಕಣ್ಣೀರು ಮತ್ತು ನೋವನ್ನು ಕಡಿಮೆ ಸಮಯದಲ್ಲಿ ಅವಳಿಂದ ದೂರ ಮಾಡಿ ಇಂದು ಅವಳು ಎಲ್ಲರಂತೆ ತನ್ನ ಗಂಡ ತನ್ನ ಸಂಸಾರ ಎಂದು ಕನಸು ಹೆಣೆಯುವಂತೆ ಮಾಡಿದೆ ಅವನ ಪ್ರೀತಿ ಹಾಗೂ ತಾಳ್ಮೆಯ ಗುಣ. ಆರವದಾಗಲೇ ಅಚ್ಚು ಮನೆಗೆ ಹೋಗಿ 3 ದಿನ ಆಗುತ್ತಾ ಬಂದಿತ್ತು. ಅವನನ್ನು ತುಂಬ ಹಚ್ಚಿಕೊಂಡಿದ್ದ ಭುವನ ಅಂಕಿತ್ ರೂಮಿಗೆ ಬಂದಿದ್ದಳು. ಇಂದು ಸಂಜೆ ಆಫೀಸ್ನಿಂದ ಮನೆಗೆ ಬರುವಾಗ ಅವನನ್ನು ಕರೆದುಕೊಂಡು ಬಾ ಎಂದು ಹೇಳಲು ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದ ಅಂಕಿತ್ ತಂಗಿ ತನ್ನ ರೂಮಿಗೆ ಬಂದದ್ದನ್ನು ಕಂಡು ಏನಾದರೂ ಮಾತಾಡಬೇಕಾ ಪುಟ್ಟ ಎಂದು ಪ್ರೀತಿ ತುಂಬಿದ ದನಿಯಲ್ಲಿ ಕೇಳಿದ. ತೃಪ್ತಿ ಹೋದ್ಮೇಲೆ ಆ ಮನೆಯ ಮುದ್ದಿನ ರಾಜಕುಮಾರಿ ಅವಳೇ ಅಲ್ಲವೇ? ಹಾಂ ಕಣೋ ಎಂದವಳು ಬೆಡ್ ಮೇಲೆ ಕುಳಿತಾಗ ತಂಗಿಯ ಮುಖದಲ್ಲಿದ್ದ ಬೇಸರ ಗ್ರಹಿಸಿ ಯಾಕೆ ಒಂಥರ ಇದೆಯಾ ಎಂದು ಪ್ರಶ್ನೆ ಮಾಡಿದ ಅಂಕಿತ್. ಆರವಿಲ್ಲದೆ ನನಗೆ ತುಂಬ ಬೇಜಾರಾಗ್ತಿದೆ. ಪ್ಲೀಸ್ ಸಂಜೆ ನೀನು ಆಫೀಸ್ನಿಂದ ಮನೆಗೆ ಬರುವಾಗ ಸಂಪೂರ್ಣ ಆಂಟಿಯವರ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಎಂದು ಮನವಿ ಮಾಡಿದಳು. ಪುಟ್ಟ, ಅತ್ತಿಗೆ ಮತ್ತು ಅಣ್ಣ ಬರುವವರೆಗೂ ಅವನು ಅಲ್ಲೇ ಇರಲಿ ಬಿಡು ಎಂದ ಅಂಕಿತ್. ಇಲ್ಲಿ ತನ್ನಣ್ಣ ಮತ್ತು ಅತ್ತಿಗೆ ಇಲ್ಲದ ಸಮಯದಲ್ಲಿ ವರ್ಷ ಏನಾದರೂ ಕಿತಾಪತಿ ಮಾಡಿಬಿಟ್ರೆ ಕಷ್ಟ ಎಂದು ಅವನಿಗೆ ತಿಳಿದಿತ್ತು. ಇನ್ನಷ್ಟು ಮುಖ ಸಣ್ಣದ ಮಾಡಿದ ಭುವನ, ಅಣ್ಣ, ರಾಮ್ ಅಣ್ಣ ಮತ್ತು ಅತ್ತಿಗೆ ಹೋಗಿರುವ ಬಿಸ್ನೆಸ್ ಮೀಟಿಂಗ್ ಯಾವಾಗ ಮುಗಿಯುತ್ತದೆ ಎಂದು ಕೇಳಿದಳು. ಮನೆಯಲ್ಲಿ ಅವರು ಇಲ್ಲದೆ ಮಗು ಇಲ್ಲದೆ ಸಮಯ ದೂಡುವುದು ತುಂಬ ಕಷ್ಟವಾಗಿತ್ತಲ್ಲ. ತಂಗಿಯ ಬೇಸರ ಅರಿತ ಅಂಕಿತ್ ಇನ್ನೇನು 2-3 ದಿನದಲ್ಲಿ ವಾಪಸ್ ಬಂದು ಬಿಡುತ್ತಾರೆ ಎಂದವನು ತಾನು ಆಫೀಸ್ಗೆ ಹೋಗುವ ಸಮಯವಾಗುತ್ತಾ ಬಂದಿದ್ದನ್ನು ಗಮನಿಸಿ, ಪುಟ್ಟ ಬಾ ತಿಂಡಿ ತಿನ್ನೋಣ, ನನಗೆ ಆಫೀಸ್ಗೆ ಹೋಗೋದಕ್ಕೆ ತಡವಾಗ್ತಿದೆ ಎಂದಾಗ ನುಟ್ಟಿಸುರೊಂದನ್ನು ಹೊರದಬ್ಬಿದ ಭುವನ ಅಣ್ಣನ ಜೊತೆ ಹೊರಬಂದಳು. ಆಗ ತನ್ನಪ್ಪ ಅಮ್ಮನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ವರುಣನ್ನು ಕಂಡು ಅಸಮಾಧಾನ ಮತ್ತು ಕಿರಿಕಿರಿಯಲ್ಲಿ ಹಣೆ ಹೊತ್ತುಕೊಂಡಳು. ಅವನ ಮುಖ ನೋಡಲು ಸಹ ಅವಳಿಗೆ ಇಷ್ಟವಾಗ್ತಿರಲಿಲ್ಲ. ಅವನು ತನ್ನನ್ನು ನೋಡಿದರೆ ಮಾತನಾಡಿಸಬೇಕಾಗುವುದು ಎಂದು. ಅಣ್ಣ 1 ನಿಮಿಷ ನಾನು ಬಂದೆ ಎಂದು ತನ್ನ ರೂಮಿಗೆ ಹೋಗುವಾಗ ಮಗಳು ರೂಮಿಗೆ ಸೇರಿಕೊಳ್ಳುವ ಮುನ್ನವೇ ಭುವನ ಬಾಯಿಲಿ ಎಂದು ಕೂಗಿಕೊಂಡವರು ಆರತಿ. ಅಸಹನೆಯಿಂದ ಮುಖ ಹಿಂಡಿದ ಭುವನ ಮುಖದಲ್ಲಿ ಬಲವಂತವಾಗಿ ನಸುನಗು ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಾ ಲಿವಿಂಗ್ ಏರಿಯಾಕ್ಕೆ ಬಂದಳು. ತನ್ನನ್ನು ನೋಡಿ ಸ್ಮೈಲ್ ಮಾಡಿದ ವರುಣ್ಗೆ ತಾನು ಸಹ ಸ್ಮೈಲ್ ಮಾಡಿ ತನ್ನ ಅಮ್ಮನ ಪಕ್ಕದಲ್ಲಿ ಕುಳಿತು ತನ್ನನ್ನು ಕೂಗಿದ್ದು ಏನಕ್ಕೆ ಎನ್ನುವಂತೆ ಗೊಂದಲದಲ್ಲಿ ತನ್ನಮ್ಮನ ಕಡೆ ನೋಡಿದಳು. ಭುವನ, ಇಂದು ರಾತ್ರಿ ವರುಣ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆಯಂತೆ. ಅವನ ಫ್ರೆಂಡ್ಸ್ ಎಲ್ಲರೂ ನಿನ್ನ ನೋಡಬೇಕು, ಮೀಟ್ ಮಾಡಬೇಕೆಂದು ಫೋರ್ಸ್ ಮಾಡುತ್ತಿದ್ದಾರಂತೆ. ಅದಕ್ಕೆ ರಾತ್ರಿ ಇಲ್ಲಿಗೆ ಬಂದು ನಿನ್ನನ್ನು ವರುಣ್ ಕರೆದುಕೊಂಡು ಹೋಗ್ತಾನಂತೆ ಎಂದದ್ದು ಕೇಳಿ ತನ್ನ ಮುಂದಿದ್ದ ವರುಣ್ ಕಡೆ ಗಾಬರಿಯಲ್ಲಿ ನೋಡಿದಳು. ಮೊನ್ನೆ ತನ್ನ ನಿರಾಕರಣೆಯ ನಡುವೆಯೂ ಆಫೀಸ್ಗೆ ಕರೆದುಕೊಂಡು ಹೋಗಿ ತನ್ನ ಜೊತೆ ಹೇಗೆ ನಡೆದುಕೊಂಡ ಎಂದು ಅಂದಿನ ಘಟನೆ ಕಣ್ಣ ಮುಂದೆ ಸುಳಿಯಿತು. ಮತ್ತೆ ತನ್ನಮ್ಮ ಮಾತನಾಡುವ ಮುನ್ನವೇ ಅಮ್ಮ ಇವತ್ತಾಗೋಲ್ಲ, ಮತ್ತೆ ಯಾವಾಗಲಾದರೂ ಹೋಗ್ತೇನೆ ಎಂದು ರಾಗ ಹಾಕುವಾಗ ಭುವನ ಪ್ಲೀಸ್, ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಕಣೋ, ಅದಲ್ಲದೆ ನಾನು ನಿನ್ನನ್ನು ಕರೆದುಕೊಂಡು ಬಂದೇ ಬರ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದೇನೆ ಅವರಿಗೆ ಎಂದು ರಿಕ್ವೆಸ್ಟ್ ಮಾಡಿದ ವರುಣ್. ಅವನ ಮನವಿ ಪ್ರಾಮಾಣಿಕವಾಗಿದ್ದರೂ ಭುವನಾಗೆ ಅವನ ಜೊತೆ ಹೋಗಲು ಇಷ್ಟವಿರಲಿಲ್ಲ.
ತಾನು ಮದುವೆಯಾಗುವ ಹುಡುಗಿ ಎಂದು ತನ್ನ ಒಪ್ಪಿಗೆ ಇಲ್ಲದೆಯೇ ಆಫೀಸ್ನಲ್ಲೇ ತನ್ನ ಜೊತೆ ಅಷ್ಟೊಂದು ಮುಂದುವರಿದವನು. ರಾತ್ರಿ ಪಾರ್ಟಿಗೆ ಹೋದಾಗ ತನ್ನ ಗೆಳೆಯರು ಒತ್ತಾಯ ಮಾಡಿದರು ಎಂದು ಡ್ರಿಂಕ್ಸ್ ಮಾಡಿ ತನ್ನ ಜೊತೆ ಕೆಟ್ಟದಾಗಿ ವರ್ತಿಸಿದ್ರೆ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ತಾನು ಇಷ್ಟು ಮನವಿ ಮಾಡಿದರು ಭುವನ ಇನ್ನು ತನ್ನ ಜೊತೆ ಬರಲು ಯೋಚಿಸ್ತಿರುವುದನ್ನು ಕಂಡು, ಅತ್ತೆ, ನಾನು ಭುವನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದ ಸಣ್ಣ ದನಿಯಲ್ಲಿ. ಅವರಿಬ್ಬರ ನಡುವೆ ಇನ್ನೂ ಸಲಿಗೆ ಬೆಳೆಯದೇ ಇರುವುದನ್ನು ಗಮನಿಸಿದ ಆರತಿಯವರು ನಸುನಕ್ಕು, ಭುವನ, ನಿನ್ನ ರೂಮಿಗೆ ಕರೆದುಕೊಂಡು ಹೋಗುವವನನ್ನು ಎಂದರು. ಸೋದರಳಿಯನ ಮೇಲಿದ್ದ ಬಲವಾದ ನಂಬಿಕೆಯಿಂದ ಅಸಹಾಯಕತೆಯಿಂದ ಗಟ್ಟಿಯಾಗಿ ಹಣೆ ಹೊತ್ತುಕೊಂಡ ಭುವನ ಬೇರೆ ದಾರಿ ಇಲ್ಲದೆ ಅವನನ್ನು ತನ್ನ ರೂಮಿಗೆ ಕರೆದುಕೊಂಡು ಬಂದಿದ್ದಳು. ಭುವನ, ನನ್ನ ಆಫೀಸ್ನಲ್ಲಿ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಜೊತೆ ಹಾಗೆಲ್ಲ ಮೂವ್ ಆಗಬಾರ್ದಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೋ ಎಂದು ಕಿವಿ ಹಿಡಿದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದ ವರುಣ್. ಅವಳನ್ನು ತನ್ನ ಲಾಭಕ್ಕಾಗಿ ಮದುವೆಯಾಗುತ್ತಿರುವುದು ಎಷ್ಟು ಸತ್ಯವೋ ಅವಳ ಕಡೆ ಆಕರ್ಷಿತವಾಗಿರುವುದು ಅಷ್ಟೇ ಸತ್ಯ. ಲಾಭ ಮತ್ತು ಭುವನ ಎರಡನ್ನು ತನ್ನ ಕೈ ಜಾರುವಂತೆ ಮಾಡಿಕೊಳ್ಳಲು ಅವನು ಸಿದ್ಧವಿರಲಿಲ್ಲ. ಇಲ್ಲ ವರುಣ್, ನಾನು ನಿಮ್ಮ ಜೊತೆ ಬರುವುದಿಲ್ಲ, ಪ್ಲೀಸ್ ಒತ್ತಾಯ ಮಾಡಬೇಡಿ ಎಂದವನಿಗೆ ಬೆನ್ನು ಹಾಕಿ ನಿಂತಳು. ಅವನ ಮುಖ ನೋಡಿದರೆಯೇ ಅರಿಯದ ಕಸಿವಿಸಿ ಮನಸ್ಸಿಗೆ ಇನ್ನು ಅವನ ಜೊತೆ ಪಾರ್ಟಿಗೆ ಹೋಗುವುದೇ. ಅವಳ ಮುಂದೆ ಬಂದು ನಿಂತವನು ಅವಳ ತುಟಿಯ ಮೇಲೆ ತಾನು ಮೂಡಿಸಿದ ಹಲ್ಲು ಗುರುತಿನ ಮೇಲೆ ಮೃದುವಾಗಿ ಕೈ ಆಡಿಸಿದಾಗ ಬೆಚ್ಚಿದ ಭುವನ ಅವನಿಂದ ಒಂದೆಜ್ಜೆ ಹಿಂದೆ ಸರಿದು ನಿಂತಳು. ಆ ಗಾಯದಿಂದ 2 ದಿನ ಮನೆಯವರಿಗೆ ಸರಿಯಾಗಿ ಮುಖ ತೋರಿಸದೆ ಒದ್ದಾಡಿದಳು ಆಕೆ. ಹೇ, ಹೆದರಿಕೊಳ್ಬೇಡ, ಮತ್ತೆ ನಾನು ಯಾವತ್ತಿಂತ ತಪ್ಪು ಮಾಡುವುದಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಇಟ್ಸ್ ಓಕೆ. ರಾತ್ರಿ ನಾನೊಬ್ಬನೇ ಪಾರ್ಟಿಗೆ ಹೋಗ್ತೇನೆ. ಬೇಕಾದರೆ ನಮ್ಮ ಮದುವೆ ಆದಮೇಲೆಯೇ ನಾನು ನನ್ನ ಫ್ರೆಂಡ್ಸಿಗೆ ನಿನ್ನನ್ನು ಪರಿಚಯ ಮಾಡಿಕೊಡ್ತೇನೆ ಎಂದು ದನಿಯಲ್ಲಿ ಪ್ರೀತಿ ತುಂಬಿ ಮೃದುವಾಗಿ ನುಡಿದಾಗ ಅಚ್ಚರಿಯಿಂದ ಅವನ ಕಡೆ ನೋಡಿದಳು ಭುವನ. ಇಷ್ಟು ಬೇಗ ಇವನು ಬದಲಾಗಿ ಬಿಟ್ಟನೆ ಎಂದವಳಿಗೆ ನಂಬಲಾಗಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ ವರುಣ್ ಅವಳ ಸನಿಹ ಬಂದು ನಿಂತು, ನೀನು ನನ್ನವಳು ಎನ್ನುವ ಅಧಿಕಾರದಲ್ಲಿ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಜೊತೆ ಸಲಿಗೆ ಬೆಳೆಸಿದ್ದಕ್ಕೆ ಸಾರಿ ಕಣೋ, ಇನ್ನೊಂದ್ಸಲ ನನ್ನ ಕ್ಷಮಿಸಿಬಿಡು ಎಂದ ಅವಳ ಹಣೆಗೆ ಮುತ್ತಿಟ್ಟು ಕ್ಷಮೆ ಕೇಳಿ ಅವಳಿಂದ ದೂರ ಸರಿದ. ಅವಳನ್ನು ನಂಬಿಸಲು ಏನು ಬೇಕಾದರೂ ಮಾತನಾಡಲು ಸಿದ್ಧವಿದ್ದವನು ಅವನು. ಅವನ ದನಿಯಲ್ಲಿದ್ದ ಪಶ್ಚಾತ್ತಾಪ ಮತ್ತು ಕಣ್ಣಿನಲ್ಲಿದ್ದ ಮನವಿ ಕಂಡು ಮೋಸ ಹೋದ ಭುವನ. ಪರವಾಗಿಲ್ಲ, ಮತ್ತೆ ಅಂಥ ತಪ್ಪು ನಿಮ್ಮ ಕಡೆಯಿಂದ ನಡೆಯದ ರೀತಿ ನೋಡಿಕೊಂಡ್ರೆ ಸಾಕು ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದಾಗ ಓಕೆ ಎಂದು ತಲೆಯಾಡಿಸಿ ನಸುನಕ್ಕ ವರುಣ್. ನನ್ನ ಜೊತೆ ಪಾರ್ಟಿಗಾದರೂ ಬರ್ತೀಯಲ್ವಾ, ತಿಂಡಿ ತಿನ್ನುವುದಕ್ಕಾದರೂ ಬರ್ಬೋದಲ್ವಾ ಎಂದು ಕಣ್ಣು ಕಿರಿದಾಗಿಸಿ ಕೇಳಿದಾಗ ಓಕೆ ಎಂದು ಅವನ ಜೊತೆ ರೂಮಿನಿಂದ ಹೊರಬಂದಳು. ಅಂತೂ ಇಂತೂ ಆ ಹೆಣ್ಣಿಗೆ ತನ್ನ ಮೇಲಿದ್ದ ಅಸಮಾಧಾನ ಕಮ್ಮಿಯಾಯಿತಲ್ಲ ಎಂದು ನಿಟ್ಟುಸಿರೊಂದು ಹೊರಗಟ್ಟಿ ಅವಳ ಜೊತೆ ತಿಂಡಿ ತಿನ್ನಲು ಕುಳಿತ ವರುಣ್ ತಾನು ಅಂದುಕೊಂಡು ಬಂದ ಕೆಲಸವನ್ನು ಸಲೀಸಾಗಿ ಮಾಡಿ ಮುಗಿಸಿದ ನೆಮ್ಮದಿಯಲ್ಲಿ. ರಾಮ್ ಮತ್ತು ಅಚ್ಚುವಿನ ಪ್ರೇಮ ಸಂಭ್ರಮ. ರಾಮ್, ಎಲ್ಲಿದ್ದೀರಾ ನೀವು ಎಂದು ತನ್ನವನು ಕಾಲ್ ಪಿಕ್ ಮಾಡಿದ ಕೂಡಲೇ ಕೇಳಿದಳು ಅಚ್ಚು. ರಾಮ್ ಕಳುಹಿಸಿದ್ದ ಹೋಟೆಲ್ ಸ್ಟಾಫ್ ಜೊತೆ ತಾವಿದ್ದವಿಲ್ಲದ ಪ್ರೈವೇಟ್ ಬೀಚ್ ಬಳಿ ಬಂದವಳು ಅವಳು. ರಾಮ್ ತನ್ನವಳ ಪ್ರಶ್ನೆಗೆ ಉತ್ತರಿಸುವ ಮುನ್ನ ಮುದ್ದು ಅವರನ್ನು ಹೋಗುವುದಕ್ಕೆ ಹೇಳಿ ಎಂದ. ತಾನು ಹೇಳಿದ್ದ ಜಾಗಕ್ಕೆ ತನ್ನವಳನ್ನು ಕರೆದುಕೊಂಡು ಬಂದಿದ್ದ ಹುಡುಗಿಗೆ ರಾಮ್ ಸೂಚನೆ ನೀಡಿದ್ದ. ತನ್ನವನ ಮಾತಿಗೆ ಎಂದು ತನ್ನ ಜೊತೆ ಬಂದಿದ್ದ ಹುಡುಗಿಯ ಕಡೆ ನೋಡಿ ತನ್ನನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕೆ ಕೃತಜ್ಞತೆ ತಿಳಿಸಿ ಅವರನ್ನು ಅಲ್ಲಿಂದ ಹೋಗಲು ಹೇಳಿದಳು ಅಚ್ಚು. ಆ ಹುಡುಗಿ ಅಲ್ಲಿಂದ ಹೋದ ಕೂಡಲೇ ರಾಮ್, ಎಲ್ಲಿದ್ದೀರಾ ನೀವು, ಇಂಥ ಕತ್ತಲಿನಲ್ಲಿ ಏನು ನಿಮ್ಮದು ತಮಾಷೆ ಎಂದಳು ಹುಸಿಗೋಪದಲ್ಲಿ. ನಿನ್ನೆ ಕಾಲ್ ಬಂತು ಅಂತ ನನ್ನನ್ನು ಡಿಸಪಾಯಿಂಟ್ ಮಾಡಿಲ್ವೇ, ಅದರ ರಿವೆಂಜ್ ಎಂದವನಿಗೆ. ರಾಮ್, ನನಗೆ ಭಯವಾಗ್ತಿದೆ, ನೀವು ನನ್ನನ್ನು ಹೀಗೆ ಸತಾಯಿಸಿದ್ರೆ ನಾನು ವಾಪಸ್ ಹೋಗ್ತೇನೆ ಎಂದು ಎಚ್ಚರಿಸುತ್ತಿದ್ದವಳ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿದ ಕೈಗಳನ್ನು ಕಂಡು ಅವಳ ಮುಖದಲ್ಲಿ ಮುದ್ದಾದ ನಗು ಮೂಡಿತು. ನೀವು ಬರುವುದಿನ್ನೂ ನಿಮಿಷ ತಡವಾಗಿದ್ದರೂ ನಾನು ಇಲ್ಲಿಂದ ಹೊರಟು ಬಿಡ್ತಿದ್ದೆ ಎಂದು ಉಸಿ ಮುನಿಸಿ ತೋರಿದವಳನ್ನು ಮೆಲ್ಲಗೆ ತನ್ನೊಂದಿಗೆ ಕರೆದುಕೊಂಡು ಮುಂದೆ ನಡೆದ ರಾಮ್. ನೀವು ಹೋಗಲಿ ಅಂತಲೇ ನಾನು ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿಸಿದ್ದು ಎಂದಾಗ ರಾಮ್, ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀರಾ ಎಂದು ಪ್ರಶ್ನೆ ಮಾಡಿದಳು. ಸಂಜೆ 6 ಗಂಟೆಗೆ ಹೊರಗಡೆ ಹೋದ ರಾಮ್ ರಾತ್ರಿ ಕಾಲ್ ಮಾಡಿ ತಾನು ಈಗ ಕಳುಹಿಸಿದ ಹುಡುಗಿಯ ಜೊತೆ ಬರುವಂತೆ ಹೇಳಿ ಕಾಲ್ ಕಟ್ ಮಾಡಿ ಬಿಟ್ಟಿದ್ದ. ಹಾಗಾಗಿ ಅವನು ಏನು ಮಾಡಲು ಹೊರಟಿದ್ದಾನೆ ಎಂದು ಅರಿಯದೇ ಹೋಗಿದ್ದಳು.
5 ನಿಮಿಷದ ನಡೆದ ಮೇಲೆ ಮೆಲ್ಲಗೆ ತನ್ನ ಕೈಗಳನ್ನು ಅವಳ ಕಣ್ಣಿನಿಂದ ಮೇಲಿನಿಂದ ಸರಿಸಿದ. ಅಚ್ಚು ತಲೆ ಕೊಡವಿ ಒಮ್ಮೆ ತನ್ನ ಮುಂದೆ ಕಣ್ಣಾಡಿಸಿದವಳ ಕಣ್ಣುಗಳು ಅಚ್ಚರಿ ಮತ್ತು ಖುಷಿಯಲ್ಲಿ ಹರಳಿದವು. ಕಡಲ ತೀರದಲ್ಲಿ ಬಿಳಿ ಪರದೆ ಹಾಗೂ ಕೃತಕ ದೀಪಗಳಿಂದ ಅಲಂಕಾರಗೊಂಡಿದ್ದ ಮಂಟಪದಲ್ಲಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರನ್ನು ಏರ್ಪಡಿಸಿರುವುದು ಕಂಡು ರಾಮ್ ಎಂದು ಖುಷಿಯಲ್ಲಿ ಉದ್ಗಾರ ತೆಗೆದ ಅಚ್ಚು ತನ್ನವನ ಕಡೆ ತಿರುಗಿದಾಗ ಅವಳ ಮುಖದಲ್ಲಿದ್ದ ನಗು ಮತ್ತು ಎಕ್ಸೈಟ್ಮೆಂಟ್ ಕಂಡು ಅವನು ಕಳೆದು ಹೋದ. ಅವನು ಕೊಟ್ಟ ಸರ್ಪ್ರೈಸ್ ಅವಳ ಮುಖದಲ್ಲಿ ಮೂಡಿಸಿದ ನಗು ಕಂಡು ತೃಪ್ತಿ ಎನಿಸಿತು. ಇಷ್ಟವಾಯ್ತಾ ಎಂದು ಅವಳ ಭುಜ ಬಳಸಿದಾಗ ತುಂಬ ಎಂದಳು ಕಣ್ಣು ಪಿಳುಕಿಸುತ್ತಾ. ಮುಗುಳ್ನಕ್ಕವನು ಹೆದರಿಕೊಂಡ್ರಾ ನಾನು ಆ ಹುಡುಗಿ ಜೊತೆ ಬರೋದಕ್ಕೆ ಹೇಳಿದಾಗ ಎಂದಾಗ ಹಾಗೇನಿಲ್ಲ, ಏನೋ ಪ್ಲ್ಯಾನ್ ಮಾಡ್ತೀರಾ ಅಂತ ಗೆಸ್ ಮಾಡಿದ್ದೆ, ಬಟ್ ಇಂಥ ಪ್ಲ್ಯಾನ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಎಂದು ಗುಲಾಬಿ ದಳದ ರೇಖೆ ದಾಟಿ ಮಂಟಪಕ್ಕೆ ಬಂದಳು ತನ್ನವನ ಜೊತೆ. ತನ್ನವನ ಪಕ್ಕದಲ್ಲಿ ಕುಳಿತ ಅಚ್ಚು 1/2 ನಿಮಿಷ ತನ್ನ ಸುತ್ತಲೂ ನೋಡುತ್ತಾ ಅಲ್ಲಿನ ಆಹ್ಲಾದಕರ ವಾತಾವರಣ ಕಂಡು ಕಳೆದು ಹೋದಳು. ಹುರಿಯುತ್ತಿರುವ ಕ್ಯಾಂಡಲ್ನಿಂದ ಬರುತ್ತಿರುವ ಸುವಾಸನೆ, ಶರದಿಯ ಗರ್ಭದಿಂದ ಸದ್ದು ಮಾಡುತ್ತಾ ತೀರಕ್ಕೆ ಬರುತ್ತಿರುವ ಅಲೆಗಳ ಸದ್ದು, ಮೈಯನ್ನು ಸೋಕಿ ಹೋಗುತ್ತಿದ್ದ ಕುರ್ಲಿಗಾಲಿ, ಪಕ್ಕದಲ್ಲೇ ಮನ ಮೆಚ್ಚಿದವನು. ಕಾಲಚಕ್ರ ಹೀಗೆ ನಿಂತು ಬಿಡಬಾರ್ದು ಎನಿಸುವಷ್ಟು ಮುದ ಕೊಡುತ್ತಿತ್ತು ಆ ಒಂದು ಕ್ಷಣ ಅಚ್ಚುಗೆ. ಆ ಕ್ಷಣವನ್ನು ಆಸ್ವಾದಿಸುತ್ತಾ ಮೈ ಮರೆತಿದ್ದವಳನ್ನು ಮುದ್ದು ಎಂದು ರಾಮ್ ಕರೆದಾಗ ಹಾಂ ಎಂದು ಅವನ ಕಡೆ ನೋಡಿದ ಹುಡುಗಿಗೆ ನಾಚಿಕೆಯಾಗಿ ಬಿಟ್ಟಿತ್ತು. ಗಲ್ಲಕ್ಕೆ ಕೈಯೂರಿ ತನ್ನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ದ ತನ್ನವನನ್ನು ಕಂಡು ರಾಮ್ ಎಂದಳು ಕಂಪಿಸುವ ದನಿಯಲ್ಲಿ. ವುಲನ್ ವೈಟ್ ಟೀ ಶರ್ಟಿಗೆ ಬ್ಲೂ ಜೀನ್ಸ್ ತೊಟ್ಟು ಫ್ರೀ ಹೇರ್ ಬಿಟ್ಟು ಇಂದು ಎಂದಿಗಿಂತಲೂ ಮುದ್ದಾಗಿ ಕಾಣುತ್ತಿದ್ದ ತನ್ನವಳನ್ನು ಕಂಡವನು ಅಚ್ಚುದನಿ ಕೇಳಿ ಇಹಕ್ಕೆ ಬಂದ. ಊಟ ಶುರು ಮಾಡೋಣವಾ ಎಂದು ತಾನೇ ಅವಳ ತಟ್ಟೆಗೆ ಊಟ ಬಡಿಸಿದವನಿಗೆ ನಾನೇ ನಿಮಗೆ ಊಟ ಬಡಿಸ್ಲ ರಾಮ್ ಎಂದು ಮೆತ್ತಗೆ ರಾಗ ಹಾಕಿದಳು ಅಚ್ಚು. ಉಬ್ಬೇರಿಸಿ ಅಚ್ಚರಿಯಿಂದ ತನ್ನವಳ ಕಡೆ ನೋಡಿದ ರಾಮ್ ಅರಿಶುವರ್ ಎನ್ನುವಂತೆ ದಿಟ್ಟಿಸಿದ. ಎಸ್ ಎಂದು ಕಣ್ಣು ಮಿಟುಕಿಸಿದ ಅಚ್ಚು. ಅವನಿಗೆ ತುತ್ತಿಡುತ್ತಾ ರಾಮ್, ನನ್ನ ಮದುವೆ ಸಾತ್ವಿಕ್ ಜೊತೆ ಆದ ಮೇಲೆ ಸಾತ್ವಿಕ್ ನನ್ನನ್ನು ಬಿಟ್ಟು ಹೋಗಿದ್ದರೆ ಆಗಲೂ ನೀವು ನನ್ನನ್ನು ಮದುವೆ ಆಗ್ತಿದ್ದೀರಾ ಎಂದು ಅವನ ಮುಖ ನೋಡದೆಯೇ ಕೇಳಿದಾಗ 1/2 ನಿಮಿಷವು ಯೋಚಿಸದೆ ರಾಮ್ ಮುದ್ದು, ರೀಸನ್ ಏನೇ ಇರಲಿ, ನೀವು ನನಗೆ ಮದುವೆಯಾಗಿ ಒಂದು ಮಗು ಇದೆ ಅಂದರೂ ನಾನು ನಿಮ್ಮನ್ನು ಮದುವೆ ಆಗ್ತಿದ್ದೆ. ಸೊ ನೀವು ಸಾತ್ವಿಕ್ ಮದುವೆಯಾಗಿ ಒಂದು ಮಗು ಆದಮೇಲೆ ಅವನು ನಿಮ್ಮನ್ನು ಬಿಟ್ಟು ಹೋಗಿದ್ದರು ಆವಾಗಲೂ ನಿಮ್ಮ ವಿಷಯದಲ್ಲಿ ನನ್ನ ನಿರ್ಧಾರ ಇದೇ ಇರುತ್ತಿತ್ತು ಎಂದ ದೃಢವಾದ ದನಿಯಲ್ಲಿ. ಅವಳು ಸಾತ್ವಿಕ್ ಜೊತೆ ಇದ್ದರೆ ಖುಷಿಯಾಗಿರುವಳು ಎಂದು ಅವಳ ಖುಷಿಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ದವನು ಅವನು. ಬಟ್ ವಿಧಿ ಅವಳ ಖುಷಿಗೆ ಕಾರಣ ಆದವರನ್ನು ಅವಳಿಂದ ಕಿತ್ತುಕೊಂಡಾಗ ರಾಮ್ ಒಂದು ಕ್ಷಣವೂ ಯೋಚಿಸದೆ ಅವಳ ಬದುಕಿಗೆ ಬಂದಿದ್ದ. ಅವಳ ನೆನಪಿನಲ್ಲಿ ಜೀವನ ಪೂರ್ತಿ ಒಂಟಿಯಾಗಿರಲು ನಿರ್ಧಾರ ಮಾಡಿದ್ದವನು ಇವನು. ಅವನ ಹುಚ್ಚು ಪ್ರೀತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಕಣ್ಣು ತುಂಬಿಕೊಂಡ ಅಚ್ಚು. ಯಾಕೆ ನಿಮಗೆ ನಾನು ಅಂದರೆ ಇಷ್ಟೊಂದು ಹುಚ್ಚು ಪ್ರೀತಿ ರಾಮ್ ಎಂದು ಮುಖ ತಿರುಗಿಸಿ ಕಣ್ಣು ಹೊರಿಸುತ್ತಾ ಕೇಳಿದಳು. ಸಾತ್ವಿಕ್ ತಾಯಿ ತನ್ನ ಜೊತೆ ಅವನಿಗೂ ಸಹ ಅಷ್ಟೊಂದೆಲ್ಲ ಅವಮಾನ ಮಾಡಿದ್ರು ತನಗೆ ತಿಳಿಯದಂತೆ ಅವರ ವಿಷಯದಲ್ಲಿ ಮಗನಾಗಿ ತನ್ನ ಕರ್ತವ್ಯ ನಿಭಾಯಿಸಿಕೊಂಡು ಹೋಗುತ್ತಿದ್ದಾನೆ ಅವನು ಎನ್ನುವ ಸತ್ಯ ಇತ್ತೀಚೆಗಷ್ಟೇ ತಿಳಿದಿತ್ತು ಅವಳಿಗೆ. ಗೊತ್ತಿಲ್ಲ ಎಂದವನು. ಸಾಕು, ನೀವು ನನಗೆ ಊಟ ಮಾಡಿಸಿದ್ದು, ಈಗ ನೀವು ಊಟ ಮಾಡಿ ಎಂದ. ಬೇಡದ ವಿಷಯ ಮಾತನಾಡಿ ಮನಸ್ಸು ಹಾಳು ಮಾಡಿಕೊಳ್ಳ ಇಚ್ಛಿಸದವನು ಅವನು. ಅಚ್ಚು ಸಹ ಸರಿ ಎಂದು ತಲೆದೂಗಿದಳು. ಹಳೆಯ ವಿಚಾರ ತೆಗೆದವನಿಗೆ ಬೇಸರ ಮಾಡಲು ಬಯಸದೆ. ನಂತರ ಇಬ್ಬರು ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಊಟ ಮುಗಿಸಿ ಕೈ ಹಿಡಿದು ಕಡಲ ತೀರದಲ್ಲಿ ಸಣ್ಣ ವಾಕ್ ಮಾಡುತ್ತಾ ಒಂದಿಷ್ಟು ಮಾತಾಡಿದರು. ನಂತರ ತಾವು ಉಳಿದುಕೊಂಡಿದ್ದ ವಿಲ್ಲಾಕ್ಕೆ ಬಂದಾಗ ಅಚ್ಚುಗೆ ಮನೆಯಿಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿದಳು. ಮುಖ ತೊಳೆದು ಬರಲು ವಾಶ್ರೂಮ್ ಹೊಕ್ಕಿದ್ದ. 10 ನಿಮಿಷದ ನಂತರ ವಾಶ್ರೂಮ್ನಿಂದ ಮುಖ ಒರೆಸುತ್ತಾ ಹೊರಬಂದವನು ಮನೆಯವರ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದ ಅಚ್ಚು ವಾರ್ಡ್ರೋಬ್ ಮೇಲಿಟ್ಟಿದ್ದ ತನ್ನ ನೈಟ್ ಫೇಸ್ ಕ್ರೀಮ್ ತೆಗೆದುಕೊಳ್ಳಲು ತುದಿಗಾಳಲ್ಲಿ ನಿಂತು ಅರಸಾಹಸ ಮಾಡುತ್ತಿದ್ದಳು. ಅವಳ ಟೀ ಶರ್ಟ್ನಿಂದ ಹೊರಗಡೆ ಇಣುಕುತ್ತಿದ್ದ ಹಾಳು ಬೆಲ್ಲಗಿನ ನಡುವಿನ ಸೌಂದರ್ಯ ಅವನ ಕಣ್ಣಿಗೆ ಬಿದ್ದು ಅವನ ಸಂಯಮವನ್ನು ಕೆಣಕಿತು. ಮೆಲ್ಲಗೆ ಬಂದು ಅವಳ ನಡುವನ್ನು ತಬ್ಬಿದವನ ನಡೆಗೆ ರೋಮಾಂಚನಗೊಂಡ ಅಚ್ಚು ಗಟ್ಟಿಯಾಗಿ ಕಣ್ಣು ಮುಚ್ಚಿ ರಾಮ್ ಎಂದಳು. ಅವನ ದನಿ ತೊದಲಿತು.
ಹಾ ಎದ್ದವನು ಅವಳನ್ನು ಇನ್ನಷ್ಟು ಗಾಢವಾಗಿ ಹಪ್ಪುತ್ತ ಅವಳ ಕೊರಳ ಇಳಿಜಾರಿಗೆ ಮೊಗ ಹುದುಕಿಸಿದಾಗ ನಾಚಿ ನೀರಾದ ಮಡದಿಯ ತನು ಕಂಪಿಸಿದ್ದು ಅರಿವಿಗೆ ಬಂದಾಗ ತಲೆ ಎತ್ತಿ ತನ್ನವಳ ಮೊಗ ನೋಡಿದರ ಮುದ್ದು ಎಂದ. ಅವನು ಮತ್ತಷ್ಟು ಮುಂದುವರಿಯಲು ಅವಳ ಒಪ್ಪಿಗೆ ಬೇಕಿತ್ತಲ್ಲ. ಅವನನ್ನು ಮತ್ತಷ್ಟು ದಿನ ಸತಾಯಿಸಲು ಇಚ್ಛಿಸದ ಹುಡುಗಿ ಹಾ ಎಂದು ತಲೆಯಾಡಿಸಿ ನಾಚಿಕೆಯಿಂದ ಅವನಿಂದ ನೋಟ ತಪ್ಪಿಸಿದಳು. ಆಗಲೇ ಅವನ ಒಲವಿಗೆ ಸೋತು ಹೋಗಿದ್ದಳವಳು. ಅವಳು ನಾಚಿಕೆಯಿಂದ ಕೆನ್ನೆ ಕೆಂಪು ಮಾಡಿಕೊಂಡು ತನ್ನಿಂದ ನೋಟ ತಪ್ಪಿಸಿದ ರೀತಿಗೆ ನಸುನಕ್ಕವನು ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟ. ಮರುಕ್ಷಣವೇ ಅವಳನ್ನು ತೆಕ್ಕೆಗೆ ಎತ್ತಿಕೊಂಡು ಮಂಚದ ಕಡೆ ಹೆಜ್ಜೆ ಹಾಕಿದ. ಅಚ್ಚು ನಾಚಿಕೆ ಮತ್ತು ಭಯದಲ್ಲಿ ಅವನ ಮುಖ ನೋಡಲಾಗದೆ ಗಟ್ಟಿಯಾಗಿ ಅವನ ಎದೆಗೆ ಮುಖವನ್ನೊತ್ತಿದಾಗ ಅವಳನ್ನು ಮೃದುವಾಗಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಹೊರಳಿದವನ ತುಟಿಗಳು ಅವಳ ಮುಖವನ್ನೆಲ್ಲ ಓಡಾಡಿ ಕಡೆಗೆ ತಮ್ಮ ಗಮ್ಯ ತಲುಪುವಂತೆ ಅವಳದರಗಳಿಗೆ ಲಗ್ಗೆ ಇಟ್ಟವು. ಅವಳ ಮೃದು ತುಟಿಗಳನ್ನು ಸ್ಪರ್ಶಿಸುತ್ತಾ ಹೋದಂತೆ ಅವನಲ್ಲಿನ ಬಯಕೆಗಳು ಗರಿಬಿಚ್ಚಿದವು. ದೀರ್ಘ ಚುಂಬನದ ಬಳಿಕ ಮೆಲ್ಲಗೆ ಅವಳ ಕೊರಳ ಇಳಿಜಾರಿನಲ್ಲಿ ಅವನ ತುಟಿಗಳು ಓಡಾಡುವಾಗ ತನ್ನವನ ಕೊರಳನ್ನು ಅಪ್ಪಿದ ಅವಳ ಉಸಿರಾಟ ಹಳಿ ತಪ್ಪಿದರೆ ಹೃದಯ ಬಡಿತ ಮಿತಿ ಮೀರಿತ್ತು. ನಾಚಿಕೆಯಲ್ಲಿ ಕೆಂಪಾಗಿದ್ದ ತನ್ನವಳ ಮುಖ ಮತ್ತು ಅವಳ ಸಹಕಾರ ಕಂಡು ನಾಜೂಕಾಗಿ ಅವಳನ್ನು ಆವರಿಸತೊಡಗಿದ. ಅವರಿಬ್ಬರ ತನುಗಳನ್ನು ಬೇರ್ಪಡಿಸಲು ಅಡ್ಡಿ ಮಾಡುತ್ತಿದ್ದ ಅರಿವೆಗಳು ಮೆಲ್ಲಗೆ ಅವರಿಂದ ದೂರ ಸರಿದವು. ತನ್ನವಳ ಸೌಂದರ್ಯದ ಸಮರದಲ್ಲಿ ಕಳೆದು ಹೋಗಿದ್ದ ಅವನ ಮತ್ತು ಅವರಿಬ್ಬರ ಉಸಿರಾಟದ ಏರಿಳಿತದ ಉನ್ಮಾದ ಆ ಕೋಣೆಯಲ್ಲೆಲ್ಲ ಹಬ್ಬಿತ್ತು. ತನ್ನೊಲವನ್ನು ಸಂಪೂರ್ಣವಾಗಿ ಅವನಿಗೆ ಉಣಬಡಿಸುವಾಗ ನಾಚಿ ಹಿಂಜರಿದು ಹಿತವಾಗಿ ನಲುಗಿ ಅವನಿಗೆ ಸಹಕರಿಸಿದಳು. ಅವಳನ್ನು ಸಾಕಷ್ಟು ಕಾಡಿಸಿ ತೃಪ್ತಿಯಾಗುವಷ್ಟು ಮುದ್ದಿಸಿ ಅವನೊಳವಿನ ಮತ್ತೊಂದು ಪರಿಯನ್ನು ಪರಿಚರಿಸಿ ಅವಳಲ್ಲಿ ಅನುರಕ್ತನಾದ. ಇಂದು ತನ್ನೊಲವನ್ನು ಸಂಪೂರ್ಣವಾಗಿ ಅವನಿಗರ್ಪಿಸಿ ಸಂತೃಪ್ತಿಯಲ್ಲಿ ಅವನ ಎದೆಗೆ ಹೊರಗೆ ಕಣ್ಮುಚ್ಚಿದವಳ ಕಣ್ಣಂಚಿನಲ್ಲಿ ಜಾರಿದ ಪುಟ್ಟ ಹನಿಯೊಂದು ತನ್ನೆದೆಗೆ ಸೋಕಿದಾಗ ಅವಳ ಹಣೆಗೆ ಒಲವಿನಿಂದ ತುಟಿಯೋರಿದ. ರಾಮ್ ಮುದ್ದು ಐ ಲವ್ ಯು ಎಂದು ಅವಳನ್ನು ಇನ್ನಷ್ಟು ತನ್ನಲ್ಲಿ ಹುದುಗಿಸಿಕೊಂಡ. ಲವ್ ಯು ಟು ರಾಮ್ ಎಂದು ತಲೆ ಎತ್ತಿ ಅವನ ಗಲ್ಲಕ್ಕೆ ಪುಟ್ಟ ಮುತ್ತಿಟ್ಟು ಕಣ್ಣು ಮುಚ್ಚಿದ ಹುಡುಗಿಗೆ ಇಷ್ಟು ದಿನ ತಮ್ಮಿಬ್ಬರ ನಡುವಿದ್ದ ಅಂತರ ಅಳಿಸಿದ ನೆಮ್ಮದಿಯ ಭಾವ ಆವರಿಸಿತು.